ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸು ಕ್ರಿಸ್ತನು ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನಲ್ಲ, ಅದುವೇ ದೊಡ್ಡ ಆಶೀರ್ವಾದ. ನಮಗೆ ಆಲೋಚನೆ ಕೊಡುವುದು, ನಮ್ಮನ್ನು ಮುನ್ನಡೆಸುವುದು, ಕಾರ್ಯಗಳನ್ನು ತಿಳಿಸುವುದು, ವಾಗ್ದಾನಗಳನ್ನು ಕೊಡುವುದು, ನಮ್ಮ ತಪ್ಪುಗಳನ್ನೆಲ್ಲ ತಿಳಿಸಿ ಹೇಳಿ ಸರಿಪಡಿಸುವುದು ಎಷ್ಟು ಅದ್ಭುತವಾದ ದೇವರಲ್ಲವ. ಆತನೊಂದಿಗೆ ನಡೆಯುತ್ತಾ ನಡೆಯುತ್ತಾ ನಮ್ಮ ಸ್ವಭಾವಗಳು ಬದಲಾಗುತ್ತವೆ, ಗುಣಗಳು ಬದಲಾಗುತ್ತವೆ, ತಡೆಗಳು ನೀಗಿ ಆಶೀರ್ವಾದ ಉಂಟಾಗುತ್ತವೆ. ಈ ದಿನದಲ್ಲಿ ಕೂಡ ದೇವರು ಕೊಡುವಂಥ ಒಂದು ಆಶೀರ್ವಾದವನ್ನು ನಿಮಗೆ ತಿಳಿಸಲು ಬಯಸುತ್ತೇನೆ. ಯಾವ ಆಶೀರ್ವಾದ ಗೊತ್ತಾ? ಕೀರ್ತನೆಗಳು 32:8ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು. ದೇವರ ಆಶೀರ್ವಾದ, ಆಲೋಚನೆ. ಅನೇಕ ಕಾರ್ಯಗಳಲ್ಲಿ ನಮಗೆ ಆಲೋಚನೆ ಅವಶ್ಯವಲ್ಲವ? ಅಂದರೆ ಒಂದು ಬಿಸ್ನೆಸ್ ಮಾಡುವಾಗ ಅನೇಕರ ಬಳಿ ಆಲೋಚನೆ ಕೇಳುತ್ತೇವೆ. ಇದನ್ನು ಮಾಡಬಹುದಾ? ಹೇಗೆ ಮಾಡುವುದು? ಈಗಿನ ಪರಿಸ್ಥಿತಿ ಹೇಗೆ ಇದೆ? ಲಾಭ ಸಿಗುತ್ತದಾ? ಒಂದು ಕುಟುಂಬವನ್ನು ನಡೆಸುವುದಕ್ಕೆ ಆಲೋಚನೆ ಬೇಕು. ಕುಟುಂಬ ನಡೆಸುವಾಗ ಈ ರೀತಿ ಸಮಸ್ಯೆಗಳೆಲ್ಲ ಬರುತ್ತವೆ. ಆದರೆ ಹೇಗೆ ಕುಟುಂಬ ನಡೆಸುವುದೆಂಬುದಾಗಿ ಹೆತ್ತವರು ಮಕ್ಕಳಿಗೆ ಆಲೋಚನೆ ಕೊಡುವರು. ಒಂದು ಕೆಲಸಕ್ಕೆ ಹೋಗುವಾಗ ಈ ಕೆಲಸ ಇಷ್ಟು ಕಷ್ಟವಾಗಿದೆ, ಹೇಗೆ ಮಾಡಿ ಮುಗಿಸುವುದು? ಭಯಪಡಬೇಡ, ಇಷ್ಟೇ ಎಂಬುದಾಗಿ ಆಲೋಚನೆ. ಒಂದು ಸೇವೆಗೆ ಆಲೋಚನೆ ಅವಶ್ಯ. ಎಲ್ಲ ಕಾರ್ಯಗಳಿಗೂ ಕೂಡ ಆಲೋಚನೆ ಅವಶ್ಯ. ಆಲೋಚನೆ ಇಲ್ಲದ ಯಾವ ಕಾರ್ಯವನ್ನು ಸರಿಯಾಗಿ ಮಾಡುವುದಕ್ಕೆ ಆಗದು. ನಾವೇನ್ ಮಾಡುತ್ತೇವೆ? ಮನುಷ್ಯರ ಬಳಿ ಆಲೋಚನೆ ಕೇಳುತ್ತೇವೆ. ಹೌದಾ, ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಆದ್ದರಿಂದ ಇವರ ಬಳಿ ಆಲೋಚನೆ ಕೇಳೋಣ. ಕೆಲವರು ಸೇವೆಯಲ್ಲಿ ನಮಗೆ ಆಲೋಚನೆ ಬೇಕೆಂದು ಬರುವರು. ನಿಮಗೆ 50 ವರ್ಷಗಳ ಸೇವೆಯ ಅನುಭವ ಇದೆ ಅಲ್ಲ, ಆಲೋಚನೆ ಹೇಳಿ ಎಂಬುದಾಗಿ ಬರುವರು. ಅನುಭವ ಉಳ್ಳವರ ಬಳಿ ಆಲೋಚನೆ ಕೇಳುವುದು, ಹಿರಿಯರ ಬಳಿ ಆಲೋಚನೆ ಕೇಳುವುದು, ಜಯ ಹೊಂದಿದವರ ಬಳಿ ಆಲೋಚನೆ ಕೇಳುವುದು, ನೀವು ಹೇಗೆ ಗೆದ್ದಿರಿ, ಹೇಗೆ ಜಯ ಹೊಂದಿದಿರಿ ಎಂಬುದಾಗಿ ಆಲೋಚನೆ ಕೇಳುವುದು. ಇದನ್ನೆಲ್ಲ ನಾವು ನೋಡುತ್ತೇವೆ. ನಿಜವೇ, ನೀವು ಮನುಷ್ಯರ ಬಳಿ ಆ ರೀತಿ ಆಲೋಚನೆ ಕೇಳುವಾಗ ಕೆಲವೊಂದು ಸರಿಯಾಗಿರುತ್ತದೆ, ಕೆಲವೊಂದು ತಪ್ಪಾಗಿರುತ್ತದೆ. ಮನುಷ್ಯರ ಎಲ್ಲ ಆಲೋಚನೆಗಳು ಕೂಡ ಸರಿಯಾಗಿರುವುದಿಲ್ಲ. ಸೇವೆಯಲ್ಲಿ ನನಗೆ ಒಂದು ಕಾರ್ಯ ಸರಿ ಅನಿಸಬಹುದು, ಇನ್ನೊಬ್ಬ ಸೇವಕರಿಗೆ ತಪ್ಪು ಅನಿಸಬಹುದು. ವಿಭಿನ್ನವಾಗಿ ಕಾರ್ಯಗಳನ್ನು ಮಾಡಿದರೆ ಮಾತ್ರವೇ ಆ ಸೇವೆ ಆಶೀರ್ವದಿಸಲ್ಪಡುವುದು. ಆ ರೀತಿಯಾಗಿಯೇ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಅವರಿಗೆ ಅವಶ್ಯವಿರುವಂಥ ಆಶೀರ್ವಾದಗಳನ್ನು, ಆಲೋಚನೆಗಳನ್ನು ಕರ್ತನಿಂದ ಮಾತ್ರವೇ ಕೊಡಲು ಸಾಧ್ಯ. ಆತನೇ ಎಲ್ಲವನ್ನು ಕೂಡ ತಿಳಿದವನು. ಈ ರೀತಿ ನಡೆದರೆ ಕುಟುಂಬ ಆಶೀರ್ವದಿಸಲ್ಪಡುತ್ತದೆ, ಕುಟುಂಬದಲ್ಲಿ ಸಮಾಧಾನ ಇರುತ್ತದೆ, ಸೇವೆ ಆಶೀರ್ವದಿಸಲ್ಪಡುತ್ತದೆ, ಕೆಲಸದಲ್ಲಿ ಉನ್ನತಿ ಸಿಗುತ್ತದೆ. ಆ ರೀತಿ ಹೇಳಬಲ್ಲವನು ಕರ್ತನು ಮಾತ್ರವೇ. ಯಾಕಂದ್ರೆ ಆತನೇ ಕರೆಕ್ಟಾಗಿ ಆಲೋಚನೆ ಕೊಡಲು ಸಾಧ್ಯ. ಆದ್ದರಿಂದ ಯೇಸುವಿಗೆ ಒಂದು ಹೆಸರುಂಟು, ಆಲೋಚನಾ ಕರ್ತನು ಎಂಬುದಾಗಿ. ಆದ್ದರಿಂದ ದೇವರ ಬಳಿ ಆಲೋಚನೆ ಕೇಳುವುದಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಿರಿ. ನಾನು ನಿನಗೆ ಆಲೋಚನೆ ಕೊಡುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಕೊಡುವೆನೆಂಬುದಾಗಿ ಕರ್ತನು ಹೇಳಿದ್ದಾನೆ. ನೋಡಿ, ಒಬ್ಬರ ಬಳಿ ಆಲೋಚನೆ ಬೇಕು ಅಂದರೆ, ಕೌನ್ಸಿಲಿಂಗ್ ಬೇಕು ಅಂದರೆ ಗಂಟೆಗಟ್ಟಲೆ ಕಾದಿರುತ್ತೀರಿ, ಒಂದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುತ್ತೀರಿ, ಹೋಗಿ ಅವರನ್ನು ಸಂಧಿಸುತ್ತೀರಿ. ಸ್ವಲ್ಪ ವೇಟ್ ಮಾಡಿ ಎಂದು ಹೇಳುತ್ತಾರೆ. 2 ಗಂಟೆ 3 ಗಂಟೆ ಕುಳಿತು ಮಾತನಾಡುತ್ತೀರಿ. ಒಂದು ಕೌನ್ಸಿಲಿಂಗ್ ಸಾಲುವುದಿಲ್ಲ, ಪುನಃ ಬರಬೇಕೆಂದು ಹೇಳುತ್ತಾರೆ. ಎಷ್ಟು ಗಂಟೆಗಳು ವೆಚ್ಚ ಮಾಡುತ್ತೀರಿ? ಆ ಸಮಯವನ್ನು ದೇವರಿಗೆ ಕೊಟ್ಟು ನೋಡಿರಿ. ದೇವರ ಪಾದಗಳಲ್ಲಿ ಒಂಟಿಯಾಗಿ 1 ಗಂಟೆ ಕುಳಿತು ವಾಕ್ಯವನ್ನು ಧ್ಯಾನಿಸಿ, ದೇವರ ಈ ಕಾರ್ಯದಲ್ಲಿ ನನಗೊಂದು ಆಲೋಚನೆ ಬೇಕು, ಈ ರೀತಿಯ ಸಮಸ್ಯೆ ನಾನು ಸಂಧಿಸುತ್ತಿದ್ದೇನೆ, ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಬಂದಿದೆ, ಬಿಸ್ನೆಸ್ನಲ್ಲಿ ಒಂದು ಸಮಸ್ಯೆ ಬಂದಿದೆ, ಸೇವೆಯಲ್ಲಿ ಈ ರೀತಿ ಒಂದು ಹೋರಾಟ ಬಂದಿದೆ, ನನಗೆ ಈ ರೀತಿ ಇಕ್ಕಟ್ಟು ಬಂದಿದೆ, ಏನ್ ಮಾಡುವುದೆಂದು ತಿಳಿಯುತ್ತಿಲ್ಲ, ನನಗೊಂದು ಆಲೋಚನೆ ಕೊಡಿ ಎಂಬುದಾಗಿ ನೀವು ಕಾದಿದ್ದು ಪ್ರಾರ್ಥನೆ ಮಾಡಿರಿ. ಸುಂದರವಾಗಿ ಆಲೋಚನೆ ಕೊಡುವನು. ನಾವು ಮನುಷ್ಯರಿಗೆ ಕೊಡುವಂತ ಸಮಯವನ್ನು ಕೂಡ ದೇವರಿಗೆ ಕೊಡುವುದಿಲ್ಲ. ಅದುವೇ ನಮ್ಮ ಸಮಸ್ಯೆ. ದೇವರು ಆಲೋಚನೆ ಕೊಡಲು ಸಿದ್ಧರಾಗಿದ್ದಾರೆ. ನೋಡಿ, ಸತ್ಯವೇದದಲ್ಲಿ ರೆಬೆಕ್ಕಳ ಕುರಿತು ಓದುತ್ತೇವಲ್ಲ, ಅವಳ ಗರ್ಭದಲ್ಲಿ ಮಕ್ಕಳು ಜಗಳವಾಡಿದವಂತೆ. ಆ ಕಾಲದಲ್ಲಿ ಯಾವುದೇ ಸ್ಕ್ಯಾನ್ ಇಲ್ಲ, ಈಗಿರುವಂತ ಯಾವುದೇ ಸೌಕರ್ಯಗಳು ಕೂಡ ಇಲ್ಲ. ಹಾಗಾಗಿ ಅವಳಿಗೊಂದು ಭಯ. ಮನೆಯಲ್ಲಿ ಆಲೋಚನೆ ಕೇಳುವುದಕ್ಕೆ ಯಾವ ಸ್ತ್ರೀಯೂ ಇಲ್ಲ. ತಾಯಿ ದೂರದಲ್ಲಿದ್ದಾರೆ, ಅತ್ತೆ ತೀರಿ ಹೋದರು. ಎಲ್ಲಿ ಹೋಗಿ ಕೇಳುವುದು? ದೇವರ ಬಳಿಗೆ ಹೋದಳು. ನನ್ನ ಗಂಡ ಹಾಗೆ ಮಾಡುತ್ತಾರಲ್ಲ, ದೇವರ ಬಳಿ ಹೋಗಿ ಆಲೋಚನೆ ಕೇಳುತ್ತಾರಲ್ಲ ಎಂದು ರೆಬೆಕ್ಕಳು ಕರ್ತನ ಬಳಿ ಹೋಗಿ ವಿಚಾರಿಸಿದಳು. ದೇವರೇ, ಈ ರೀತಿ ನನ್ನ ಗರ್ಭದಲ್ಲಿ ಏನೋ ಜಗಳವಾಗುತ್ತಾ ಇರುವ ಹಾಗೆ ಇದೆ, ಏನೆಂದು ನನಗೆ ತಿಳಿಯುತ್ತಿಲ್ಲ. ನನ್ನ ತಾಯಿ ಇದ್ದಿದ್ದರೆ ಕೇಳುತ್ತಿದ್ದೆ, ನನ್ನ ಅತ್ತೆ ಇದ್ದರೂ ಕೇಳಬಹುದಿತ್ತು, ಆದರೆ ನಾನೊಬ್ಬ ಸ್ತ್ರೀ ಯಾರ ಬಳಿ ಕೇಳುವುದು ಎಂಬುದಾಗಿ ಕೇಳಿದ ಕೂಡಲೇ ದೇವರು ಬಹಳ ಸುಂದರವಾಗಿ ಒಬ್ಬ ತಂದೆಯಂತೆ, ತಾಯಿಯಂತೆ ಆಲೋಚನೆ ಕೊಟ್ಟರು. ಮಗಳೇ, ನೀನು ಭಯಪಡಬೇಡ, ನಿನ್ನ ಗರ್ಭದಲ್ಲಿ 2 ಮಕ್ಕಳು ರೂಪಿಸಲ್ಪಡುತ್ತಿದೆ, 2 ಜನಾಂಗಗಳಾಗುವವು.
ಎಂಬುದಾಗಿ ಆ ಮಕ್ಕಳ ಭವಿಷ್ಯತ್ ಕಾಲವನ್ನೇ ದೇವರಲ್ಲಿ ಹೇಳಿ ಮುಗಿಸಿಬಿಟ್ಟರು. ಎಷ್ಟು ಸುಂದರವಾದ ಆಲೋಚನೆ ನೋಡಿದ್ದೀರಾ? ಅಂದರೆ ದೇವರು ನಿಮಗೆ ಆಲೋಚನೆ ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ. ನೀವೇ ಟೈಮ್ ಕೊಡುವುದಿಲ್ಲ, ದೇವರನ್ನು ಹುಡುಕುವುದಿಲ್ಲ. ಈ ದಿನದಿಂದ ದಿನ ಮುಂಜಾನೆ ದೇವರ ಬಳಿ ಆಲೋಚನೆ ಕೇಳಿರಿ. ನಾನು ಹಾಗೆ ಕೇಳುವೆ, ದೇವರೇ ಈ ದಿನ ಇದನ್ನೆಲ್ಲ ಮಾಡಬೇಕು, ಇದನ್ನು ಹೇಗೆ ಮಾಡುವುದು, ಯಾವ ರೀತಿ ಮಾಡುವುದು? ಬಹಳ ಕೆಲಸಗಳಿದೆ, ಮುಗಿಸಬೇಕಾದ ಅನೇಕ ಕಾರ್ಯಗಳಿದೆ, ಯಾವುದನ್ನು ಹೇಗೆ ಯಾವಾಗ ಮಾಡಬೇಕು? ಕಾದಿದ್ದು ಪ್ರಾರ್ಥಿಸುವಾಗ ದೇವರು ಹೇಳುವರು, ಅನೇಕ ಕೆಲಸಗಳಿದೆ, ಒಂದೇ ದಿನದಲ್ಲಿ ಮುಗಿಸುವುದಕ್ಕಾಗದು, 4 ದಿನದಲ್ಲಿ ಮುಗಿಸಬೇಕು. ದೇವರು ಹೇಳುವರು, ಮೊದಲು ಇದನ್ನು ಮಾಡು, ಎರಡನೇದು ಇದನ್ನು ಮಾಡು, ಮೂರನೇದು ಇದನ್ನು ಮಾಡು. ಹಾಗೆ ಆ ದಿನದಲ್ಲಿ ಎಲ್ಲವೂ ಕೂಡ ಮುಗಿಯುತ್ತದೆ. ಕರ್ತನು ಆಲೋಚನೆ ಕೊಟ್ಟರೆ ಈಸಿಯಾಗಿ ಎಲ್ಲವೂ ಮುಗಿಯುತ್ತದೆ. ಆತನೇ ಜ್ಞಾನವುಳ್ಳ ದೇವರು. ಹಾಗಾದರೆ ನೀವು ನಿಮ್ಮ ಕುಟುಂಬದ ಕಾರ್ಯ, ನಿಮ್ಮ ಸ್ವಂತದ ಕಾರ್ಯ, ಎಲ್ಲದಕ್ಕೂ ಕೂಡ ದೇವರ ಬಳಿ ಆಲೋಚನೆ ಕೇಳಿರಿ. ಆತನು ಆಲೋಚನೆ ಕೊಡುತ್ತೇನೆಂದು ಹೇಳುತ್ತಾನೆ. ಇದು ದೊಡ್ಡ ಆಶೀರ್ವಾದ. ದೇವರು ನಮಗೆ ಇಂತಹ ಆಶೀರ್ವಾದಗಳನ್ನು ಕೊಡಲು ಬಯಸುವಾಗ ನೀವ್ಯಾಕೆ ಹಿಂಜಾರಬೇಕು? ಇಂದು ಹೇಳಿರಿ, ದೇವರೇ, ನೀವು ನನ್ನ ಆಲೋಚನಾ ಕರ್ತನು, ನನಗೆ ಆಲೋಚನೆ ಬೇಕು. ನಾನು ನಿಮ್ಮ ಪಾದಗಳಲ್ಲಿ ಕಾದಿದ್ದು ಆಲೋಚನೆ ಹೊಂದಿಕೊಳ್ಳಲು ಕೃಪೆ ಕೊಡಿರಿ. ನನ್ನ ಜೀವಿತಕ್ಕೆ ನೀವೇ ಆಲೋಚಕನಾಗಿದ್ದು ನಡೆಸಬೇಕು. ನನ್ನನ್ನು ಅದಕ್ಕಾಗಿ ಅರ್ಪಿಸುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.